ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಅಲಮೇಲಮ್ಮನ ಈ ಒಂದು ಶಾಪ ಮೈಸೂರು ಒಡೆಯರಿಗೆ ಇಂದಿಗೂ ಕಂಟಕವಾಗಿ ಕಾಡುತ್ತಿದೆ. ಮೈಸೂರಿನ ತಲಕಾಡು ಪ್ರದೇಶ ಇಂದಿಗೂ ಮರಳಾಗಿದೆ ಹಾಗೂ ಕಾವೇರಿ ನದಿಯಲ್ಲಿ ಅನೇಕ ಪ್ರಾಣ ಕಸಿಯುವ ಸುಳಿಗಳೂ ಇದ್ದಾವೆ. ಮೈಸೂರು ರಾಜರಿಗೆ ಮಕ್ಕಳಾಗದೆ ದತ್ತುಪುತ್ರನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿ ಇಷ್ಟು ವರ್ಷ ರಾಜ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ. ಶಾಪ ವಿಮೋಚನೆಗಾಗಿ ದಸರಾ ವೇಳೆ ಮೈಸೂರು ರಾಜವಂಶಸ್ಥರಿಂದ ವರ್ಷಾನುಗಟ್ಟಲೆ ಅಲಮೇಲಮ್ಮನಿಗೆ ಪೂಜೆಯೂ ಸಲ್ಲುತ್ತಿದೆ. ಅದು 1600ರ ದಶಕದಲ್ಲಿ ನಡೆದ ಗೋಚರ ಐತಿಹಾಸಿಕ ಘಟನೆ. ವಿಜಯನಗರ ಸಾಮ್ರಾಜ್ಯದ ರಾಜ ತಿರುಮಲರಾಯ ಎಂಬುವರು ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಈ ರಾಜನ 2ನೇ ಪತ್ನಿಯೇ ಅಲಮೇಲಮ್ಮ. ರಾಜನಿಗೆ ಗುಣಪಡಿಸಲಾಗದ ಕಾಯಿಲೆ ಇತ್ತು. ಆಗ ಅವರು ಅದರ ನಿವಾರಣೆಗಾಗಿ ತನ್ನ ಪತ್ನಿ ಅಲಮೇಲಮ್ಮನ ಜೊತೆ ತಲಕಾಡಿನ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಅಂತ ಎಲ್ಲ ಕಾರ್ಯಗಳು ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸಮಯ ಮೀರಿದ್ದರಿಂದ ರೋಗ ಹೆಚ್ಚಾಗಿ ಅವರು ಸಾವನ್ನಪ್ಪುತ್ತಾರೆ. ಆಗ ಅಲಮೇಲಮ್ಮ ರಾಜ್ಯ ನಿರ್ವಹಣೆಯಲ್ಲಿ ಮೇಲ್ವಿಚಾರಣೆ ನಡೆಸುತ್ತಿರುತ್ತಾಳೆ. ಈ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನು ಆಳುತ್ತಿದ್ದ ರಾಜ ಒಡೆಯರ್ ತಿರುಮಲ ರಾಜನ ಶ್ರೀರಂಗಪಟ್ಟಣವನ್ನು ಆಕ್ರಮಿಸಲು ದಾಳಿ ಮಾಡುತ್ತಾನೆ. ಅಲಮೇಲಮ್ಮನು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ತನ್ನ ಮನೆಯಲ್ಲಿದ್ದ ಒಡವೆ ಆಭರಣಗಳನ್ನು ತಾನು ಪೂಜಿಸುತ್ತಿದ್ದಂಥ ರಂಗನಾಯಕಿ ಅಮ್ಮನವರಿಗೆ ತೊಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿದ ನಂತರ ಸಂಜೆ ತನ್ನ ಒಡವೆಗಳನ್ನು ಮನೆಗೆ ವಾಪಸ್ಸು ತರ್ತಿದ್ಲು. ಇದು ಆಕೆ ಪೂಜೆ ಮಾಡುವ ಶೈಲಿಯಾಗಿತ್ತು. ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರು ಆಕ್ರಮಿಸಿದ ನಂತರ ಅವಳಿಗೆ ಮತ್ತೆ ಅಲ್ಲಿಗೆ ಹೋಗಲು ಸಾಧ್ಯವಾಗದೆ ತಲಕಾಡಿನಲ್ಲಿ ನೆಲೆಸುತ್ತಾಳೆ. ತಲಕಾಡಿನಲ್ಲಿದ್ದ ಅಲಮೇಲಮ್ಮನ ಬಳಿ ಅಮೂಲ್ಯವಾದ ಮುತ್ತಿನ ಮೂಗುತಿ ಸೇರಿದಂತೆ ಬಹಳಷ್ಟು ಒಡವೆಗಳು ಇರುತ್ತವೆ. ಹೀಗಾಗಿ ನವರಾತ್ರಿ ಉತ್ಸವಕ್ಕೆ ಶ್ರೀರಂಗನಾಥ ಸ್ವಾಮಿಯನ್ನು ಅಲಂಕರಿಸಲು ಆ ಒಡವೆಗಳನ್ನು ತಂದು ತಮಗೊಪ್ಪಿಸುವಂತೆ ರಾಜ ಒಡೆಯರ್ ರಾಜಾಜ್ಞೆ ಮಾಡುತ್ತಾರೆ. ಅಲಮೇಲಮ್ಮ ರಾಜಾಜ್ಞೆಯನ್ನು ತಿರಸ್ಕರಿಸುತ್ತಾಳೆ. ಆಕೆಯಿಂದ ಬಲವಂತವಾಗಿ ಒಡವೆಗಳನ್ನು ಕಿತ್ತುಕೊಂಡು ಬರುವಂತೆ ರಾಜ ಒಡೆಯರು ಸೈನಿಕರಿಗೆ ಅಪ್ಪಣೆ ಮಾಡುತ್ತಾರೆ. ಆಗ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಸೈನಿಕರು ಅಲಮೇಲಮ್ಮ ವಾಸವಿದ್ದ ತಲಕಾಡಿನತ್ತ ಹೊರಡುತ್ತಾರೆ. ಸೈನಿಕರು ತಲಕಾಡಿನತ್ತ ಬರುತ್ತಿರುವ ವಿಷಯ ತಿಳಿದ ಅಲಮೇಲಮ್ಮ ಅವರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ತಲಕಾಡಿನಿಂದ ಮಾಲಂಗಿ ಎಂಬ ಗ್ರಾಮದ ಕಡೆ ಓಡಿ ಹೋಗುತ್ತಾಳೆ. ಆದರೆ ಸೈನಿಕರು ಅವಳ ಬೆನ್ನಟ್ಟುತ್ತಾರೆ. ಅಲಮೇಲಮ್ಮನಿಗೆ ಆಗ ಅವರಿಂದ ತಪ್ಪಿಸಿಕೊಂಡು ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಬೇರೆ ದಾರಿ ಕಾಣದ ಆಕೆ ಕೋಪದಿಂದ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿ ತನ್ನಲ್ಲಿದ್ದ ಒಡವೆ ಗಂಟನ್ನು ಮಡಿಲಲ್ಲಿ ಕಟ್ಟಿಕೊಂಡು ಮಾಲಂಗಿ ಸಮೀಪದ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ. ಶಾಪ ಕೇವಲ ಮಾತಿನಲ್ಲಿ ಉಳಿಯಲಿಲ್ಲ, ವಾಸ್ತವದಲ್ಲಿ ಎಲ್ಲವೂ ನಿಜವಾಗಿದೆ. ಒಂದು ಕಾಲದಲ್ಲಿ ನದಿಗಳಿಂದ ಅಮೃತವಾಗಿದ್ದ ಫಲವತ್ತಾದ ಭೂಮಿ ಈಗ ಬಂಜರು ಭೂಮಿಯಾಗಿದೆ. ಎಲ್ಲೆಡೆ ಮರಳು ಮತ್ತು 30ಕ್ಕೂ ಹೆಚ್ಚು ದೇವಾಲಯಗಳನ್ನು ಹೂತು ಹಾಕಿದೆ. ಕಾವೇರಿ ನದಿಯು ಆಗಾಗ್ಗೆ ತನ್ನ ಮಾರ್ಗವನ್ನು ಬದಲಿಸ್ತಾ ಇತ್ತು. ಇದರಿಂದಾಗಿ ಮಾಲಂಗಿಯಲ್ಲಿ ಮಾರಕ ಸುಳಿಗಳು ಉಂಟಾದವು. ಇದನ್ನು ನೈಸರ್ಗಿಕ ವಿಕೋಪ ಎಂದು ಪರಿಸರ ಶಾಸ್ತ್ರಜ್ಞರು ಹೇಳಿದ್ದಾರೆ. ಆದರೆ ಇದರ ಹಿಂದೆ ಶಾಪವಿರುವುದಂತೂ ಕಟು ಸತ್ಯ. ಶಾಪದ ಪರಿಣಾಮವು ಸ್ವತಃ ಪ್ರಕಟಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಮತ್ತು ಆ ವರ್ಷದ ಭವ್ಯವಾದ ದಸರಾ ಆಚರಣೆಗಳ 9ನೇ ದಿನದಂದು ರಾಜನು ತನ್ನ ಒಬ್ಬ ಮಗನನ್ನು ಕಳೆದುಕೊಂಡನು. ದುಃಖಿತ ಆಡಳಿತಗಾರನು ಆಚರಣೆಯನ್ನು ಮುಂದುವರಿಸಲು ನಿರ್ಧರಿಸಿದನು. ಆದರೆ ಅವನನ್ನು ಶಪಿಸಿದ ಮಹಿಳೆಗೆ ಪೂಜೆಯ ಸಂಕೇತವಾಗಿ ಅಲಮೇಲಮ್ಮನ ಪ್ರತಿಮೆಯನ್ನು ಸ್ಥಾಪಿಸುತ್ತಾನೆ. ಅಂದಿನಿಂದ ಒಡೆಯರು ಪರ್ಯಾಯ ತಲೆಮಾರುಗಳಲ್ಲಿ ಮಾತ್ರ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಅಂದರೆ ಒಬ್ಬ ರಾಜನಿಗೆ ಮಗನಿಲ್ಲದಿದ್ದರೆ ಅವನ ಕಿರಿಯ ಸಹೋದರರ ಸಂತತಿಯು ಉತ್ತರಾಧಿಕಾರಿಯಾಗಿ ಕಿರೀಟವನ್ನು ಧರಿಸುತ್ತಾರೆ. ಉದಾಹರಣೆಗೆ ಅತ್ಯಂತ ಪ್ರಸಿದ್ಧ ಒಡೆಯರ್ ರಾಜರಲ್ಲಿ ಒಬ್ಬರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮಕ್ಕಳಿರಲಿಲ್ಲ ಮತ್ತು ಅವರ ಸೋದರಳಿಯ ಜಯಚಾಮರಾಜರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದ್ದರು. 1610ರಲ್ಲಿ ನಡೆದ ಅಲಮೇಲಮ್ಮನ ಘಟನೆ ಬೆಳಕಿಗೆ ಬಂದದ್ದು ಸುಮಾರು 250 ವರ್ಷಗಳ ನಂತರ, ಅಂದರೆ 1850ರ ಕಾಲ. ಲಾರ್ಡ್ ಡೆಲೌಸಿ ಎಂಬ ಬ್ರಿಟಿಷ್ ಅಧಿಕಾರಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನೋ ಒಂದು ಕಾನೂನನ್ನು ಜಾರಿಗೆ ತಂದಿರ್ತಾರೆ. ಅಂದರೆ ದತ್ತು ಮಕ್ಕಳಿಗೆ ರಾಜಸಿಂಹಾಸನದ ಮೇಲೆ ಯಾವುದೇ ಅಧಿಕಾರವಿರುವುದಿಲ್ಲ. ಅಂಥ ಸಾಮ್ರಾಜ್ಯವನ್ನು ಬ್ರಿಟಿಷರೇ ತಮ್ಮ ವಶ ಮಾಡಿಕೊಳ್ತಿದ್ರು. ಆ ಪ್ರಕಾರದಲ್ಲೇ ಬ್ರಿಟಿಷರು ಭಾರತವನ್ನು ಬೇರೆ ರಾಜರಿಂದ ಕಬಳಿಸಿ ತಮ್ಮ ವಶ ಮಾಡಿಕೊಂಡಿದ್ರು. ದುರದೃಷ್ಟವಶಾತ್ ಈ ನೀತಿಯನ್ನು ಮೈಸೂರು ಸಾಮ್ರಾಜ್ಯದ ಮೇಲೆ ಅನ್ವಯಿಸಲಾಯಿತು. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಳುತ್ತಿದ್ದರು. ಅವರಿಗೆ ಮಕ್ಕಳಿಲ್ಲದ ಕಾರಣ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇರಲಿಲ್ಲ. ತನ್ನ ರಾಜ್ಯವು ತನ್ನ ಕೈಯಿಂದ ಜಾರಿ ಹೋಗುತ್ತಿದೆ ಎಂದು ಅರಿತುಕೊಂಡು ಮುಮ್ಮಡಿ ಕೃಷ್ಣರಾಜ ಒಡೆಯರ್
ಡೆಲೌಸಿಯ ಬಳಿ 1610ರಲ್ಲಿ ಅಲಮೇಲಮ್ಮನ ಶಾಪದ ಬಗ್ಗೆ ಹೇಳುತ್ತಾರೆ. ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂಬ ಆಕೆಯ ಶಾಪದಿಂದ ಇಂದಿಗೂ ಉತ್ತರಾಧಿಕಾರಿ ಇಲ್ಲದೆ ದತ್ತು ಪಡೆದ ಉತ್ತರಾಧಿಕಾರಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿದೆ ಎಂದು ಬ್ರಿಟಿಷ್ ಅಧಿಕಾರಿಗಳಿಗೆ ವಿವರಿಸುತ್ತಾನೆ. ಬ್ರಿಟಿಷರೊಂದಿಗಿನ ತಮ್ಮ ಸ್ನೇಹ ಸಂಬಂಧದಿಂದ ಅವರು ತಮ್ಮ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳದಂತೆ ಉಳಿಸಿಕೊಂಡರು. ಮೈಸೂರಿನ ಮಹಾರಾಜರು ವಿಜಯದಶಮಿಯಂದು ಬನ್ನಿ ಮರಕ್ಕೆ ಪೂಜಿಸುವುದರೊಂದಿಗೆ ಪಾಡ್ಯದಂದು ಕಟ್ಟಿಸಿಕೊಂಡಿದ್ದ ಕಂಕಣವನ್ನು ಬಿಚ್ಚಿ ತಮ್ಮ ಖಾಸಗಿ ದರ್ಬಾರನ್ನು ಮುಗಿಸುತ್ತಾರೆ. ಇದೆಲ್ಲದರ ನಡುವೆ ಅರಮನೆಯಲ್ಲಿ ಅಲಮೇಲಮ್ಮನ ಚಿನ್ನದ ವಿಗ್ರಹವೊಂದನ್ನು ಮಾಡಿಸಿ ರಾಜ ಒಡೆಯರ ಕಾಲದಿಂದಲೇ ನವರಾತ್ರಿ ಹಬ್ಬದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರವೇ ವಿಜಯದಶಮಿ ಅಥವಾ ದಸರಾ ಮುಕ್ತಾಯವನ್ನು ಆಚರಿಸಲಾಗುತ್ತದೆ. ಒಟ್ಟಾರೆ ಮೈಸೂರಿನ ದಸರಾದಲ್ಲಿ ನಡೆಯುವ ಒಂದೊಂದು ಪೂಜೆಯು ತನ್ನದೇ ಆದ ವಿಶೇಷತೆ ಹೊಂದಿರುವುದಂತೂ ನಿಜ. ನಾವು ವೈಜ್ಞಾನಿಕ ದೃಷ್ಟಿಕೋನವನ್ನು ತೆಗೆದುಕೊಂಡರೆ ಶಾಪಕ್ಕೆ ಯಾವುದೇ ಅವಕಾಶವಿಲ್ಲ. ಆದರೆ ನೀವು ಒಡೆಯರ್ ವಂಶವೃಕ್ಷವನ್ನು ಗಮನಿಸಿದರೆ 17ನೇ ಶತಮಾನದಿಂದ 6 ಆಡಳಿತಗಾರರು ದತ್ತುಪುತ್ರರಾಗಿದ್ದರು. ಒಡೆಯರು ಸಹ ಇದನ್ನು ಸತ್ಯವೆಂದು ಒಪ್ಪಿಕೊಂಡಿದ್ದಾರೆ. ಅಂದು ಕೃಷ್ಣದತ್ತ ಒಡೆಯರ್ ಮೈಸೂರು ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರನ್ನು ದತ್ತು ಪಡೆದಿದ್ದರು. ಯದುವೀರ್ ಅವರಿಗೆ ತ್ರಿಷಿಕಾ ಕುಮಾರಿಯ ಜೊತೆ ಮದುವೆಯಾಗಿ 2 ಗಂಡು ಮಕ್ಕಳಿದ್ದಾರೆ. ಇವೆಲ್ಲವನ್ನು ನೋಡಿದರೆ ಅಲಮೇಲಮ್ಮನ ಶಾಪ ನಿವಾರಣೆಯಾಗಿದೆ ಎಂದು ಹಿರಿಯರು ಹೇಳುತ್ತಾರೆ.